ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ವ್ಲಾಗ್. ಈ ವಿಡಿಯೋ ಬಂದು ಹೊಸ್ತಡ್ಕೋದು. ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ. ಆವತ್ತಿನ ದಿವಸ ನಾನು 4:15 ವ್ಲಾಗ್ ಸ್ಟಾರ್ಟ್ ಮಾಡಿದೆ. 4:15ಗೆ ಫೋನ್ ಬಂತು, ಮಟನ್ನು ಮತ್ತು ಚಿಕನ್ ತೊಗೊಂಡೋಗಿ ಬನ್ನಿ ಅಂತ. ಹಾಗಾಗಿ ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮ ಇಬ್ಬರು ಹೋಗಿ ಮಟನ್ನು ಮತ್ತು ಚಿಕನ್ ತೊಗೊಂಬಂದರು. ಮಟನ್ನು ಮತ್ತು ಚಿಕನ್ಗೆ ನಾವು ಅಮೌಂಟ್ ಏನು ಕೊಡಲಿಲ್ಲ, ಯಾಕೆ ಅಂತ ಹೇಳ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ವಾ, ಹಬ್ಬದ ವಿಡಿಯೋದಲ್ಲಿ ನಾವು 350 ಕಟ್ಕೊಂಡು ಹೋಗ್ತಿದ್ವಿ ಮಂತ್ಲಿ ಅಂತ, ಅದರಲ್ಲಿ ಕೊಟ್ಟಿದ್ದು. ಹಾಗಾಗಿ ನಮಗೆ ಸ್ವಲ್ಪ ಈಸಿ ಅನ್ನಿಸ್ತು. ನಾವು ಇದೇ ವರ್ಷ ಹಾಕಿದ್ದು ಫಸ್ಟ್ ಟೈಮು. ಈಸಿ ಆಗುತ್ತೆ ಹಬ್ಬದ ದಿವಸ ರೇಷನ್ನು ಮತ್ತು ಮಟನ್ನು ಚಿಕನ್ನು ಎಲ್ಲ ಕೊಡ್ತಾರಲ್ಲ. ನಮಗೆ ಒಂದೇ ದಿವಸ ದುಡ್ಡು ಹಾಕಿ ತರೋದಕ್ಕಿಂತ ಈ ಥರ ಕಟ್ಕೊಂಡು ಹೋದರೆ ನಮಗೆ ಕಷ್ಟ ಅನಿಸಲ್ಲ. ನನಗೂ ಸ್ವಲ್ಪ ಈಸಿ ಅನಿಸ್ತು. ಮಟನ್ನು ಅಷ್ಟೇ, ಎಳೆ ಮಟನ್ನು ಚೆನ್ನಾಗಿರೋದು ಕೊಟ್ಟಿದ್ರು, ರೇಷನ್ನು ಅಷ್ಟೇ ಎಲ್ಲ ಚೆನ್ನಾಗಿರೋದು ಕೊಟ್ಟಿದ್ರು. ನಮ್ಗೆ ಈಸಿ ಅನಿಸ್ತು. ಬೆಸ್ಟ್ ಅನಿಸ್ತದೆ ಈ ಥರ. ಅಮ್ಮವರು ಹಾಕಿದ್ರು, ಅಮ್ಮನೂ ಒಂದು ಕಾರ್ಡ್ ಹಾಕಿತ್ತು, ತಮ್ಮನೂ ತಗೊಂಡು ಹೋದ ಆವತ್ತಿನ ದಿವಸ. ನಾನು ಮಟನಲ್ಲಿ ಮಟನ್ ಸಾಂಬಾರು ಮತ್ತು ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮಟನ್ ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮಟನ್ ಸಾಂಬಾರಿಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಗೆ ಒಂದು ಟೊಮೆಟೊ, ಗಸಗಸೆ, ಕಡಲೆ, ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ನಂತರ ಇನ್ನೇನು ಲಾಸ್ಟಿಗೆ ತೆಗೆದು ಇಡಬೇಕು ಅನ್ನೋವಾಗ 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, 2 ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ನಾನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಪೂರ್ತಿಯಾಗಿ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ತೆಗೆದಿಟ್ಟಿರ್ತಾ ಇದ್ದೀನಿ. ನಂತರ ಅದನ್ನೆಲ್ಲ ತಣ್ಣಗಾಗೋಷ್ಟರಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಬಿರಿಯಾನಿಗೆ ನಾನು ಒಂದು ಅಗ್ಲಕ್ಕಿರೋ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ 100 ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಪಲಾವ್ ಎಲೆ, ಸೋಂಪು ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಮರಾಠಿ ಮೊಗ್ಗು, ಅನಾನಸು ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಒಂದು 2 ಈರುಳ್ಳಿನ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡೆ. ನಂತರ ಅದಕ್ಕೇನೆ ಸ್ವಲ್ಪ ಕಸೂರಿ ಮೆಂತ್ಯ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಬೇಕು. ರುಬ್ಬಿಕೊಳ್ಳೋಕ್ಕೆ ನಾನು 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಆ ಮಸಾಲೆ ಎಲ್ಲ ಫುಲ್ಲು ಫ್ರೈ ಮಾಡಬೇಕು. ನಂತರ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ನಂತರ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್, ಇಲ್ಲಿ ನಾನು 1 kg ಚಿಕನ್ನ ಹಾಕ್ತಾಯಿದ್ದೀನಿ. 1 kg ಚಿಕನ್ನ ಹಾಕಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಆ ಮಸಾಲೆಗೆ. ಅದೆಲ್ಲ ನೀಟಾಗಿ ಚಿಕನ್ಗೆಲ್ಲ ಖಾರ ಎಲ್ಲ ಹಿಡಿಬೇಕು. ಹಾಗಾಗಿ ನೀಟಾಗಿ ಫ್ರೈ ಮಾಡಬೇಕು. ನಂತರ 1-2 ಟೊಮೊಟೊ, ಸಣ್ಣಗಿರೋದಾದರೆ 2 ಹಾಕಲಿ, ಒಂದು ದಪ್ಪ ಸೈಜ್ ಟೊಮೊಟೊ ಇದ್ದರೆ ಒಂದು ಹಾಕ್ಕೊಂಡು ಸ್ಲೈಸಾಗಿ ಹಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕ್ಕೊಂಡು ಅದೆಲ್ಲ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ರುಬ್ಬಿಟ್ಕೊಂಡಿರೋಂಥ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಚಿಕನ್ಗೆ ಎಷ್ಟು ಬೇಕೋ, ನಾನು ಇಲ್ಲಿ ಚಿಕನ್ನ ಹಾಕಿದ್ದೀನಲ್ಲ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ ಫಸ್ಟ್. ನಂತರ ಅಕ್ಕಿ ಆದಮೇಲೆ ಇನ್ನೊಂದು ಸ್ವಲ್ಪ ನಾವು ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಕೊತಿದ್ದೀನಿ. ಹಾಗಾಗಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಂತರ ನಾನಿಲ್ಲಿ ಬಿರಿಯಾನಿ ಮಸಾಲ 1 ಟೇಬಲ್ ಸ್ಪೂನ್ನ ಹಾಕ್ಕೊತಾ ಇದ್ದೀನಿ. ಇದು ನಾನೇ ಟ್ರೈ ಮಾಡಿದ್ದು, ನನಗೆ ಮೂಡಿರಲಿಲ್ಲ ಹೇಗೆ ಮಾಡಬೇಕು ಅಂತ. ಹೇಗೆ ಬರುತ್ತೋ ಹಂಗೆ ಮಾಡಿದ್ದೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಇಷ್ಟು ಹಾಕ್ಕೊಂಡು ನಾನು ಅದೆಲ್ಲ ಎಣ್ಣೆ ಬಿಡಬೇಕು. ಚೆನ್ನಾಗಿ ಒಂದು ಅರ್ಧ ಚಿಕನ್ನು ಬೇಯಬೇಕು. ಉಪ್ಪು ಖಾರ ಎಲ್ಲ ಚಿಕನ್ಗೆ ಹಿಡಿಬೇಕು. ಹಾಗಾಗಿ ಅಷ್ಟು ಚೆನ್ನಾಗಿ ಒಂದು ಅರ್ಧ ಚಿಕನ್ನೆಲ್ಲ ಕಂಪ್ಲೀಟಾಗಿ ಬೆಂದಿರಬೇಕು. ಹಾಗಾಗಿ ಚೆನ್ನಾಗೆಲ್ಲ ಉಪ್ಪು ಖಾರ ಹಿಡಿಯುತ್ತೆ. ಇಷ್ಟು ಬೇಯಿಸ್ಕೊಂಡು ನಂತರ ತೊಳೆದಿಟ್ಕೊಂಡಿರೋ ಅಕ್ಕಿ, ನಾನು ಬುಲೆಟ್ ರೈಸ್ ಯೂಸ್ ಮಾಡ್ತಿದ್ದೀನಿ. ನೆನೆಸಿಟ್ಕೊಂಡಿದ್ದೆ ಅಕ್ಕಿನ. ಆ ಅಕ್ಕಿನೆಲ್ಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಂತರ ಬಿಸಿನೀರನ್ನ ಹಾಕ್ಕೊತಾ ಇದ್ದೀನಿ. ಬಿಸಿನೀರನ್ನ ನೀವು 1 ಗ್ಲಾಸ್ ಅಕ್ಕಿ ಹಾಕೊಂಡ್ರೆ 2 ಗ್ಲಾಸ್ ನೀರು ಹಾಕ್ಕೊಬೋದು. ಈ ಥರನೂ ಮಾಡ್ತಾರೆ. ನಾನು ಗ್ಲಾಸಲ್ಲೇನು ಅಳತೆ ಮಾಡೋಕ್ಕಲ್ಲ, ನಾನು ಹಾಗೇ ಹಾಕ್ಬಿಡ್ತೀನಿ. ನನಗೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ. ಹಾಗಾಗಿ ಅಷ್ಟು ನೀರು ಹಾಕಿ ನಂತರ ಉಪ್ಪು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿದ್ದೀನಿ. ಅದನ್ನು ನೋಡ್ಕೊತಾ ಇರಬೇಕು ಅವಾಗವಾಗ, ಇಲ್ಲಾಂದರೆ ಸೀದ್ಬಿಡುತ್ತೆ. ಹಾಗಾಗಿ ನಾನು ತಪ್ಪಲೆಲ್ಲೇ ಮಾಡ್ತಾಯಿದ್ದೀನಿ ಬಿರಿಯಾನಿನ.
ಇಷ್ಟು ಅಲ್ಲಿ ಸೈಡಿಗೆ ಬಿರಿಯಾನಿ ಮಾಡೋಕ್ಕಿಟ್ಟು ನಂತರ ಮಟನ್ ಸಾಂಬಾರ್ಗೆ ಇಡೋಣ ಅಂದ್ಬಿಟ್ಟು ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ತೊಳೆದಿರೋ ಅಂತ 1 kg ಮಟನ್ನ ಹಾಕಿ ಅದನ್ನೆಲ್ಲ ಚೆನ್ನಾಗಿ ನೀರು ಬಿಡಬೇಕು. ಮಟನಲ್ಲಿರೋ ನೀರೆಲ್ಲ ಬಿಟ್ಟು ಆ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಆ ನೀರೆಲ್ಲ ಇಲ್ದಂಗೆ ಆದಾಗ ಆವಾಗ ಮಸಾಲೆನ ಹಾಕಿ ಸಾಂಬಾರು ಮಾಡಬೇಕು. ಸೊ ಆವಾಗ ಚೆನ್ನಾಗಿರುತ್ತೆ. ಸೊ ನಾನು ಮಟನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಹೀಗೆ ಹಾಕ್ತಾಯಿದ್ದೀನಿ. ಮಟನ್ಗೆಲ್ಲ ಉಪ್ಪು ಹಿಡಿಬೇಕಲ್ಲ, ಸೊ ಹಾಗಾಗಿ ಉಪ್ಪನ್ನ ಹಾಕ್ಬಿಟ್ಟು ನಾನು ಕುಕ್ಕರ್ದು ಮುಚ್ಚಳ ಸುಮ್ಮನೆ ಹಾಗೆ ಮುಚ್ತಾ ಇದ್ದೀನಿ. ಆ ನೀರೆಲ್ಲ ಬಿಟ್ಕೊಂಡು ಆ ಮಟನಲ್ಲಿರೋ ನೀರೆಲ್ಲ ಬಿಟ್ಟು ಅದು ಫುಲ್ಲು ಬಾಯ್ಲ್ ಆಗಬೇಕು, ಚೆನ್ನಾಗಾಗುತ್ತೆ. ಸೊ ಇಷ್ಟ ಆದಮೇಲೆ ನಾನು ಆ ಕಡೆ ಸೈಡು ಬಿರಿಯಾನಿ ಇಕ್ಕಿದ್ನಲ್ಲ ಅದನ್ನೆಲ್ಲ ತಿರುಗಿಸ್ತಾ ಇದ್ದೀನಿ. ಸೊ ತಳ ಹತ್ಬಾರ್ದಲ್ಲ ಅಂತ ಹಾಗಾಗಿ ನೋಡ್ಕೊತಾ ಇದ್ದೀನಿ. ಬಿರಿಯಾನಿನೆಲ್ಲ ಒಂದ್ಸಲ ನೀಟಾಗಿ ಹಿಂಗೆ ಮತ್ತೆ ತಿರುಗಿಸ್ಬಿಟ್ಟು ಮತ್ತೆ ಪ್ಲೇಟ್ ಮುಚ್ಚಿ ಇಟ್ಟೆ. ಈ ಕಡೆ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ, ಮಸಾಲೆ ರುಬ್ಬೋದೇನು ತೋರಿಸಿಲ್ಲ, ನಾನು ಅವಾಗೆ ಬಾಣಲಿ ಫ್ರೈ ಮಾಡಿದ್ನಲ್ಲ ಮಟನ್ ಸಾರಿಗೆ ಅಂದ್ಬಿಟ್ಟು. ಸೊ ಅದನ್ನು ಕಂಪ್ಲೀಟಾಗಿ ಎಲ್ಲ ತಣ್ಣಗಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಮಸಾಲೆ. ಆ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಟನ್ಗೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಉಪ್ಪನ್ನ ನಾವು ಆವಾಗೇ ಮಟನ್ಗೆ ಹಾಕಿದ್ವಲ್ಲ ನೋಡಿಕೊಂಡು ಲಾಸ್ಟಿಗೆ ಬೇಕಾದ್ರೆ ನೀವು ಉಪ್ಪನ್ನ ಬೇಕಾದ್ರೆ ಸಾಲ್ಟೇಜ್ ಇದ್ರಂದ್ರೆ ಹಾಕೊಬೋದು. ಸೊ ನಾನಿಲ್ಲಿ ಮಟನ್ ಮಸಾಲ ಒಂದು ಸ್ವಲ್ಪ ಹಾಕೊತಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮಟನ್ ಮಸಾಲ ಹಾಕೊಂಡ್ರೆ ಹಾಕೊಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡು ನಂತರ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಆ ಕಡೆ ಬಿರಿಯಾನಿ ಫುಲ್ಲು ಕಂಪ್ಲೀಟಾಗಿ ಆಗಿತ್ತು, ಇನ್ನೊಂದು ಸ್ವಲ್ಪ ಆಗಬೇಕಾಯಿತು. ಸೊ ಹಾಗಾಗಿ ನಾನು ಬಾಳೆ ಎಲೆನ ಮುಚ್ಚಿ ಮತ್ತು ಪ್ಲೇಟ್ನ ಮುಚ್ಕೊತಾ ಇದ್ದೀನಿ. ನಾನು ಯಾವುದೇ ರೀತಿ ಮೇಲೆ ತೂಕಕ್ಕಾಗಲಿ ಏನೂ ಇಡಲಿಲ್ಲ, ಹಾಗೆ ಮಾಡ್ಕೊಂಡಿದ್ದೆ. ಚೆನ್ನಾಗಾಗಿತ್ತು, ಏನೂ ಇದಾಗಿರಲಿಲ್ಲ, ಸಿಹಿಯದೇ ಆಗಲಿ ಏನೂ ಆಗಿರಲಿಲ್ಲ, ಚೆನ್ನಾಗಿತ್ತು. ಬಿರಿಯಾನಿ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ಸೊ ಹಾಗಾಗಿ ಆ ಕಡೆ ಬಾಳೆ ಎಲೆನ ಮುಚ್ಚಿ ಒಂದು 5 ನಿಮಿಷ ಅದನ್ನು ಆಫ್ ಮಾಡಿಬಿಡ್ತೀನಿ, ಅದು ಹಾಗೆ ಬಾಯ್ಲ್ ಆಗುತ್ತೆ ರೈಸ್ ಫುಲ್ಲು ಕರೆಕ್ಟಾಗಿ. ಈ ಕಡೆ ಮಟನ್ ಸಾಂಬಾರ್ಗೂ ಕೂಗಕ್ಕೆ ಇಟ್ಟಿದ್ದೀನಿ. ಇದು ಏನು ಅಂದರೆ ಚಿಕನ್ ಫ್ರೈನ ಸಿಂಪಲಾಗಿ ಸ್ವಲ್ಪ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ. ಸ್ವಲ್ಪ ಕಾಯಿ ತುರಿ ಆಗಿ ಒಂದು ಚಕ್ಕೆ, 1-2 ಲವಂಗನ ಹಾಕಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ಗೋಡಂಬಿ, ಒಂದು 10 ಗೋಡಂಬಿ, ಹಾಗೆ ಗಸಗಸೆನ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ. ನಂತರ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಕರಿಬೇವು ಸ್ವಲ್ಪ, ಹಾಗೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಹಾಗೆ ಸ್ಲೈಸಾಗಿ ಹಚ್ಚಿಟ್ಕೊಂಡಿರೋಂಥ ಒಂದೇ ಒಂದು ಈರುಳ್ಳಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡೆ. ನಂತರ ಒಂದೇ ಒಂದು ಟೊಮೆಟೊದಲ್ಲಿ ಅರ್ಧ ಟೊಮೆಟೊನ ಸಣ್ಣಗೆ ಹಚ್ಚಿಟ್ಕೊಂಡು ಅದನ್ನು ಅರ್ಧ ಹಾಕ್ಕೊತಾ ಇದ್ದೀನಿ. ಅದು ಟೊಮೆಟೊ ಎಲ್ಲ ಬೆಂದ ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನಂತರ ಅದನ್ನು ಫ್ರೈ ಮಾಡಿಕೊಂಡು ತೊಳೆದಿಟ್ಕೊಂಡಿರೋಂಥ ನಾನೊಂದು ಅರ್ಧ kg ಚಿಕನ್ನ ಹಾಕ್ಕೊತಾ ಇದ್ದೀನಿ. ಚಿಕನ್ನ ಹಾಕ್ಕೊಂಡು ಅದು ಫುಲ್ಲು ನೀರು ಬಿಟ್ಟು ಅದೆಲ್ಲ ಫುಲ್ಲು ನೀರು ಒಂಚೂರು ಇಲ್ದಂಗೆ ಬಾಯ್ಲ್ ಆಗಬೇಕು. ಅಂಥವರೆಗೂ ಆ ಚಿಕನ್ನೆಲ್ಲ ಚೆನ್ನಾಗಿ ಹೀಗೆ ಬೇಯಿಸಿ ಆ ನೀರು ಫುಲ್ಲು ಬಿಡುತ್ತೆ, ಚಿಕನಲ್ಲಿ ಏನಿರುತ್ತೋ ಆ ನೀರೆಲ್ಲ ಬಿಟ್ಟು ಅದೆಲ್ಲ ನೀರೆಲ್ಲ ಫುಲ್ಲು ಬಾಯ್ಲ್ ಆಗುತ್ತೆ. ಸೊ ಅಂಥವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ನಂತರ ನಾನು ಇಲ್ಲಿ ಈ ಕಡೆ ಕಂಪ್ಲೀಟಾಗಿ ಬಿರಿಯಾನಿ ರೆಡಿಯಾಗಿತ್ತು. ಸೊ ನಿಮಗೆ ತೋರಿಸೋಣ ಅಂತ ತೆಗಿತಾ ಇದ್ದೀನಿ ನೋಡಿ. ಸಕ್ಕತ್ತಾಗಿ ಬಂದಿತ್ತು ಬಿರಿಯಾನಿ, ಮಾತ್ರ ಟೇಸ್ಟ್ ಸೂಪರಾಗಿ ಬಂದಿತ್ತು. ಸೊ ಮಟನ್ ಸಾರು ಸಕ್ಕತ್ತಾಗಿತ್ತು. ಮಟನ್ ಸಾರನ್ನ ಇನ್ನು ಕೂಗೋಕೆ ಇಟ್ಟಿದ್ದೀನಿ, ಆದಾಗ ತೋರಿಸ್ತೀನಿ ನಿಮಗೆ. ಸೊ ಬಿರಿಯಾನಿ ಎಲ್ಲ ರೆಡಿ ಆಯಿತು. ನನ್ನ ಮಗಳು ಪಾಪ ತುಂಬ ಹೊಟ್ಟೆ ಹಸ್ಕೊಂಬಿಟ್ಟಿದ್ಲು, ಅಮ್ಮ ಹೊಟ್ಟೆ ಹಸಿದೆ ಅಂತ ಅಂತಿದ್ಲು. ನೈಟು ಅವಳು ಊಟ ಮಾಡಿರಲಿಲ್ಲ, ಹಬ್ಬದ ದಿವಸ ನೈಟು ಒಬ್ಬಟ್ಟು ತಿಂದ್ಬಿಟ್ಟು ಹಾಗೆ ಮನಗಿದ್ಲು. ಸೊ ಅವಳಿಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ಹೊಟ್ಟೆ ಹಸು ಅಮ್ಮ ಅಂತ ಇದ್ಲು. ಹಾಲು ಸಹ ಅವಳು ಈ ನಡುವೆ ಯಾಕೋ ಕುಡಿಯೋಲ್ಲ, ನನಗೆ ಬೇಡ ಅಂತಾಳೆ, ಹಾಗಾಗಿ ಹೊಟ್ಟೆ ಹಸಿದೆ ಅಂದು. ಸೊ ಹಾಗಾಗಿ ಬಿರಿಯಾನಿ ಫಸ್ಟು ಮಾಡಿದೆ, ಬಿರಿಯಾನಿ ರೆಡಿ ಆಯಿತು. ಬಿರಿಯಾನಿ ಎಲ್ಲ ರೆಡಿ ಆದಮೇಲೆ ಈ ಕಡೆ ಇದನ್ನು ಫ್ರೈ ಮಾಡೋಕ್ಕಿಟ್ಟಿದ್ನಲ್ಲ, ಫ್ರೈ ಮಾತ್ರ ಸಕ್ಕತ್ತಾಗಿತ್ತು. ಒಂದ್ಸಲ ಟ್ರೈ ಮಾಡಿ ಬೇಕಾದ್ರೆ ನನಗೆ ಕಮೆಂಟಲ್ಲಿ ಹೇಳಿ, ಸಕ್ಕತ್ತಾಗಿ ಬರುತ್ತೆ. ಸಿಂಪಲಾಗೂ ಮಾಡ್ಕೊಬೋದು, ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ನೀರೆಲ್ಲ ಬಾಯ್ಲ್ ಆದಮೇಲೆ ನೀರು ಒಂಚೂರು ಇಲ್ದಂಗೆ ಆವಾಗ ಒಂದೇ 1 ಟೇಬಲ್ ಸ್ಪೂನು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕಿ, ಸೊ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕಾಯ್ದು ಮಸಾಲೆ, ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡೆ, ನಾನೆಲ್ಲ ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಂಡೆ. ಇಷ್ಟು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡೆ. ನನಗೆ ಮಾತ್ರ ಸಖತ್ ಇಷ್ಟ ಆಯಿತು ಇದು ಚಿಕನ್ ಫ್ರೈ. ಓಕೆ ಫ್ರೆಂಡ್ಸ್, ಚಿಕನ್ ಫ್ರೈ ಮಾತ್ರ ಸಖತ್ತಾಗಿ ಬಂದಿತ್ತು. ಇಷ್ಟೇ, ನಾನು ಧನಿಯಾ ಪುಡಿನೂ ಖಾರ ಪುಡಿ ಹಾಕಿರೋದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ಸೊ ಸಾರಿ. ಓಕೆ ಫ್ರೆಂಡ್ಸ್, ಇಷ್ಟ ಆದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇಳಿಸ್ಕೊಳೋದು. ಇಷ್ಟೇ ಚಿಕನ್ ಫ್ರೈ, ಸಿಂಪಲಾಗಿ ಮಾಡ್ಕೊಬೋದು. ನನಗಂತೂ ಟೇಸ್ಟ್ ಸಖತ್ ಇಷ್ಟ ಆಯಿತು. ಸೊ ನನ್ನ ಮಗಳು ಬಂದು ಅಮ್ಮ ಉಪ್ಪು ಜಾಸ್ತಿ ಆಗಿಬಿಟ್ಟೆ ತಕ್ಕೋ ಅಂತ ಹೇಳ್ತಾಯಿದ್ಲು, ಈ ಥರ ನಗಿಸ್ತಾಯಿದ್ಲು ಶೆಲ್ಫ್ ಮೇಲೆ ಬಂದು ಕುತ್ಕೊಂಡ್ಬಿಟ್ಟು. ಸೊ ಈ ರೀತಿ ಇತ್ತು. ಮಟನ್ ಸಾಂಬಾರೆಲ್ಲನೂ ರೆಡಿ ಆಯಿತು, ಮಟನ್ ಸಾರು, ಬಿರಿಯಾನಿ ಹಾಗೆ ಚಿಕನ್ ಫ್ರೈ ಇಷ್ಟು ಮಾಡಿದೆ ಹೊಸದಡ್ಕೋಗೆ. ಸೊ ಇದೇ ಹೆವಿ ಆಗೋಯಿತು. ನಾನು ನನ್ನ ಹಸ್ಬೆಂಡ್ಗೆ ಅಮ್ಮು ಇನ್ನೆಷ್ಟು ತಿಂತಾಳೆ, ಸ್ವಲ್ಪ ತಿಂತಾಳೆ ಅಷ್ಟೇ, ಇದೇ ಜಾಸ್ತಿ ಹೆವಿ ಆಗೋಯಿತು. ಹಾಗಾಗಿ ಇಷ್ಟಿತ್ತು. ನನ್ನ ಮಗಳು ಆದರೂ ಕೇಳ್ತಿಲ್ಲ ಅಮ್ಮ ಕಬಾಬ್ ಮಾಡು ಅಂತ. ಸೊ ಕಬಾಬ್ ನಾಳೆ ಮಾಡ್ಕೊಂಡು ಕೊಡ್ತೀನಿ ಕಂದ ಅಂದ್ಬಿಟ್ಟು ಹೇಳಿ
ಇಷ್ಟು ಮಾಡಿದ್ದೆ. ಸೊ ಬಿರಿಯಾನಿಗೆ ಮೊಸರು ಬಜ್ಜಿ ಮಾಡಿದ್ದೆ, ಅದನ್ನು ತೋರಿಸಿನ ಇಷ್ಟಿತ್ತು ಹೊಸ್ದು ಅಡುಗೆಗೆ ಊಟ. ಸ್ಪೆಷಲಾಗಿ ಸಖತ್ತಾಗಿ ಬಂದಿತ್ತು. ಬಿರಿಯಾನಿನೂ ಟೇಸ್ಟು ಸೂಪರಾಗಿ ಬಂದಿತ್ತು. ಮಟನ್ ಸಾರು ಹಾಗೆ ಚಿಕನ್ ಫ್ರೈ ನನಗೆ ಫೇವ್ರೆಟ್ ಅನಿಸ್ಬಿಡ್ತು, ನನಗೆ ತುಂಬ ಇಷ್ಟ ಆಯಿತು. ಸೊ ನನ್ನ ಹಸ್ಬೆಂಡ್ಗೆ ಊಟ ಕೊಡ್ತಾಯಿದ್ದೀನಿ. ಹಾಗೆ ತಮ್ಲೈನ್ಗೂ ಬೇಕು ಅಂತ ನಾನು ಆ ರೀತಿ ಇಟ್ಟಿದ್ದೀನಿ ಅಷ್ಟೇ. ಹಾಗೆ ಅವ್ರಿಗೆ ಕೊಟ್ಟೆ. ಅದು ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಮಟನ್ ಎಲ್ಲ ಬೆಂದಿದೆಯಾ ನೋಡು ಅಂತ ಹೇಳ್ತಾಯಿದ್ದೆ. ಸೊ ಅವ್ರು ತಿಂದು ಹೇಳ್ತಾಯಿದ್ರು ಓಕೆ ಬೆಂದಿದೆ ಅಂತ. ನನ್ನ ಮಗಳೂ ಫಸ್ಟ್ ಅವಳು ಹೊಟ್ಟೆ ಹಸ್ಬಿಟ್ಟಿತ್ತು ಪಾಪ, ಅವಳಿಗೆ ಹಾಕ್ಕೊಟ್ಟೆ. ಅಮ್ಮ ಟೇಸ್ಟ್ ಚೆನ್ನಾಗಿದೆ, ಬಿರಿಯಾನಿ ಸಕ್ಕತ್ತಾಗಿದೆ ಅಂತಿಲ್ಲ ಅವಳು. ಖಾರ ಆದ್ರೆ ತಿನ್ನೋದನ್ನ, ಸೊ ನಾನು ಕಮ್ಮಿನೇ ಮಾಡ್ತೀನಿ, ಸ್ವಲ್ಪ ಖಾರ ಕಮ್ಮಿನೇ ಮಾಡ್ತೀನಿ. ಇನ್ನೇನ ಸೈಡಲ್ಲಿ ಮಾಡಿರೋದನ್ನ ಸ್ವಲ್ಪ ಖಾರವಾಗಿ ಮಾಡ್ಕೊತೀನಿ, ಅದಕ್ಕೆ ಚೆನ್ನಾಗಿರುತ್ತೆ ನಮಗೆ ತಿನ್ನೋಕ್ಕೆ ಅಂದ್ಬಿಟ್ಟು. ಸೊ ಚಿನ್ಮಯ್ಗೆ ಸರಿಯೆಲ್ಲ ತಿನ್ನಿಸಿದ್ದೆ, ಅವನಿಗೆ ಸರಿಯೇ ತಿನ್ನಿಸಿದ್ದೆ. ಲಾಸ್ಟಿಗೆ ಅವನಿಗೆ ನೆಲ್ಲಿಮಳೆ ಕೊಟ್ಟಿದ್ದೆ, ಅದನ್ನು ಇದು ಮಾಡ್ತಾಯಿದ್ದ, ತಿಂತಾಯಿದ್ದ. ಅವನಿಗೆ ಇನ್ನೂ ಅಷ್ಟಾಗಿ ನಾವು ರೂಢಿ ಮಾಡಿಲ್ಲ, ಸೊ ಸ್ವಲ್ಪನೇ ತಿನ್ನಿಸ್ತೀನಿ ಅಷ್ಟೇ. ಒಂದೊಂದ್ಸಲಿ ಚಿಕನ್ ರೈಸ್ಗೆ ಹಾಕ್ಬಿಟ್ಟು ಚಿಕನ್ನ ತಿನ್ನಿಸ್ತೀನಿ. ಸೊ ಮಾರ್ನಿಂಗು ನಾನು ಸರಿನೇ ತಿನ್ನಿಸೋದ್ರಿಂದ ರಾಗಿ ಸರಿ ತಿನ್ನಿಸ್ದೆ. ಮಧ್ಯಾಹ್ನಕ್ಕೆ ಅನ್ನಕ್ಕೆ ಮಟನ್ ಸಾಂಬಾರು ಹಾಕೊಂಡು ತಿಂತಾನೆ ಅಂದ್ಬಿಟ್ಟು ಮಾರ್ನಿಂಗ್ ಸರಿ ತಿನ್ನಿಸ್ದೆ. ಸೊ ಅವನಿಗೆಲ್ಲ ತಿನ್ನಿಸ್ಬಿಟ್ಟು ನಾವು ಟಿಫನ್ ಮಾಡ್ತಾಯಿದ್ದೀನಿ. ಈರುಳ್ಳಿನೂ ಸೌತೆಕಾಯಿ ಅದರಲ್ಲಿ ತಟ್ಟೆಗೆ ಇಡೋದೇ ಮರ್ತೋಗಿದ್ದೀನಿ ರೀ ಅಂತ ಹೇಳ್ತಾಯಿದ್ದೆ. ತಮ್ಮ ಲೈಫ್ ಪಿಕ್ಚರು ಬೇಕಾಗಿತ್ತಲ್ಲ, ಸೊ ಫೋಟೋ, ಹಾಗಾಗಿ ಮರ್ತೋಗಿದೆ ಅಂದ್ಬಿಟ್ಟು ಆಮೇಲೆ ತಗೊಂಡೋಗಿ ಕೊಡ್ತಾಯಿದ್ದೆ. ನಾನು ಸಹ ಬಿರಿಯಾನಿ ಹಾಗೆ ಚಿಕನ್ ಫ್ರೈ ಹಾಕ್ಕೊಂಡು ತಿಂತಾಯಿದ್ದೀನಿ. ನನಗೆ ಬಿರಿಯಾನಿಗೆ ಮೊಸರು ಬಜ್ಜಿ ಹಾಕೊಂಡು ತಿನ್ನೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ನಾನು ಬರೀ ಬಿರಿಯಾನಿ ತಿನ್ನಬೇಕು, ನಂಗೆ ಅದೇ ಟೇಸ್ಟು. ಸೊ ನಂಗೆ ಮೊಸರು ಬಜ್ಜಿ ಇಷ್ಟ ಆಗೋಲ್ಲ, ಹಾಗಾಗಿ ಚಿಕನ್ ಫ್ರೈ ಆ್ಯಂಡ್ ಬಿರಿಯಾನಿ ಹಾಕ್ಕೊಂಡು ತಿಂತಾಯಿದ್ದೆ. ನನ್ನ ಹಸ್ಬೆಂಡು ಮಟನ್ ಹಾಕೋಣಲ್ವ, ನಂಗೆ ಬೇಡ ಮಧ್ಯಾಹ್ನಕ್ಕೆ ತಿಂತೀನಿ ಅಂದ್ಬಿಟ್ಟು ಇಷ್ಟ ಹಾಕ್ಕೊಂಡು ಟಿಫನ್ ಮಾಡಿದೆ. ಸೊ ಸಖತ್ತಾಗಿತ್ತು ಟಿಫನ್ ಅಂತಲೇ ಹೇಳ್ಬೋದು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನ ಊಟ ಮಾಡಿಕೊಂಡು ಮತ್ತೆ ಅಮ್ಮ ಮನೆಗೆ ಬಂದೆ. ಯುಗಾದಿ ಹಬ್ಬ ಅಂದಮೇಲೆ ಆಟ ಆಡಬೇಕಲ್ವ, ಸೊ ನಮ್ಮ ಮನೆ ಹತ್ರ ಯಾರೂ ಇಲ್ಲ ಆಟ ಆಡೋಕ್ಕೆ, ಹಾಗಾಗಿ ಅಮ್ಮ ಮನೆಗೆ ಬಂದಿದ್ದೆ. ನನ್ನ ತಮ್ಮ ಪಪ್ಪ ಅಮ್ಮ ಎಲ್ಲ ಇರ್ತಾರಲ್ಲ, ಅಜ್ಜಿನೂ ಸಹ ಇದ್ದರು, ಹಾಗಾಗಿ ಆಟ ಆಡ್ಕೊಂಬರೋಣ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಬಂದಿದ್ವಿ. ಒಂದು 3:30 4 o'clock ಆಗಿತ್ತು ನಾನು ಅಮ್ಮ ಮನೆಗೆ ಬಂದಾಗ. ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹಾಗೆ ಬರೋಣ ಅಂದ್ಬಿಟ್ಟು ಬಂದೆ. ಸೊ ಬಂದಿದ ತಕ್ಷಣವೇ ಅಜ್ಜಿ ಅಮ್ಮ ಎಲ್ಲ ಚಿನ್ಮಯ್ಯನ ಮಾತಾಡಿಸ್ತಾ ಇದ್ದಾರೆ. ನೀರು ಕೊಡಮ್ಮ ಸಾಕು, ನೀವು ಅರ್ವಿಲಿಕ್ಕಿಲ್ಲ, ನೀರು ಅರ್ವಿಲಿಕ್ಕಿಲ್ಲ. ಓಕೆ ಫ್ರೆಂಡ್ಸ್, ಅಮ್ಮನೂ ಕೇಳ್ತಾಯಿದ್ರು ಊಟ ಮಾಡಿ ಅಂತ. ಸೊ ನಾವು ಅವಾಗ ತಾನೇ ಊಟ ಮಾಡ್ಕೊಂಬಂದಿದ್ದು, ನನಗೆ ಬೇಡ ಅಂತ ಹೇಳ್ತಾಯಿದ್ದೆ. ನನ್ನ ಹಸ್ಬೆಂಡು ಅವ್ರಿಗೂ ಸಹ ಹೆವಿ ಆಗೋಗುತ್ತೆ, ನಾನ್ ವೆಜ್ ಒಂದ್ಸಲ ತಿಂದರೆ ಸಾಕು, ಅದನ್ನೇ ಸಾಕು ಅನಿಸುತ್ತೆ ಅವತ್ತಿನ ಎಲ್ಲ. ಸೊ ಅಮ್ಮ ಮನೆಗೂ ಏನೂ ತಿಂದಿಲ್ಲ, ತಣ್ಣಗಿರೋ ನೀರು ಕೊಡು ನನಗೆ ಸಾಕು ಅಂದ್ಬಿಟ್ಟು ನೀರು ತಗೊಂಡು ಕುಡ್ದು ಅರ್ವಿಲಿ ಇಟ್ಟಿದ್ದಾರೆ ಅಮ್ಮ. ನನಗೆ ಅರ್ವಿ ನೀರು ಅಂದರೆ ಸಖತ್ ಇಷ್ಟ. ಸೊ ಅರ್ವಿಲಿ ನೀರು ಇಸ್ಕೊಂಡು ಕುಡ್ದು ನಂತರ ಸ್ವಲ್ಪ ಹೊತ್ತು ಆಟ ಆಡಿಸಿ, ಚಿನ್ಮಯ ಎಲ್ಲ ಆಟ ಆಡ್ತಿದ್ದ, ಅವನಿಗೆ ಆಟ ಆಡಿಸಿ ನಾವು ಆಟ ಆಡೋಣ, ಚಕ್ಕಬರ ಆಡೋಣ ಅಂದ್ಕೊಂಡು ಚಕ್ಕಬರ ಆಡ್ಬಿಟ್ಟು, ಹಾಗೆ ಕ್ಯಾರಮ್ ಇದೆ, ಕ್ಯಾರಮ್ ಆಡಿಕೊಂಡು, ಸ್ನೇಕ್ ಆ್ಯಂಡ್ ಲೂಡೋ ಅದು ಇದೆ, ಹಾವು ಏಣಿ ಆಟ ಅದನ್ನು ಆಡಿಕೊಂಡು ಹೋಗೋಣ ಅಂದ್ಕೊಂಡಿದ್ದು. ಬಟ್ ಒಂದೇ ಆಡೋಕ್ಕಾಗಿತ್ತು, ಚೌಕೋಬಾರದಲ್ಲೇ ಇಂಟ್ರೆಸ್ಟು, ಕಾಸಿಕ್ಬಿಟ್ಟು ಆಡ್ತಾಯಿದ್ವಿ. ಸೊ ಅದೇ ಟೈಮ್ ಆಗೋಯ್ತು, ಅದನ್ನೇ ಆಟ ಆಡಿದ್ವಿ. ನನ್ನ ಹಸ್ಬೆಂಡ್ ಆಡಲಿಲ್ಲ, ಅವ್ರು ರೆಸ್ಟ್ ಮಾಡಿದ್ರು. ಸ್ವಲ್ಪ ಅವ್ರಿಗೆ ಯಾಕೋ ಸಾಕಾದಂಗಾಗಿತ್ತು, ಅವರು ಮನೆಕಂತೀನಿ ಅಂದ್ಬಿಟ್ಟು ಮಲಗಿದ್ರು. ಚಿನ್ಮಯ್ಯನೂ ಮಲಗಿಸಿ ನಂತರ ನಾವು ಆಟ ಆಡಿದ್ದು. ಅವನಂತೂ ಅವನಿದ್ದಾಗೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಬಟ್ ಬಿಡಲಿಲ್ಲ ಅವನು ಆಟ ಆಡೋಕ್ಕೆ. ನಮ್ಮನ್ನ ಬಂದು ನಾವು ಚೌಕ ಹಾಕೋದನ್ನೆಲ್ಲ ಎತ್ತಾಕೋದು ಹಿಂಗೆಲ್ಲ ಮಾಡ್ತಿದ್ದ. ಸೊ ಡ್ಯಾನ್ಸ್ ನೋಡಿ, ಡ್ಯಾನ್ಸ್ ಬರ್ತೈತೆ, ಡ್ಯಾನ್ಸ್ ಆಡ್ತಾವ್ರೆ ಇಬ್ರೂ. ಸೊ ಈ ಥರ ಅಮ್ಮ ಆಮೇಲೆ ಬೆಳ್ಳುಳ್ಳಿ ಕಬಾಬ್ ಮಾಡಿದರು ಅಮ್ಮನೂ ಏನೇನು ಮಾಡಿದರು ಅಂತ ತೋರಿಸ್ತೀನಿ. ಸೊ ಡ್ಯಾನ್ಸ್ ಎಲ್ಲ ಇವ್ರು ನೋಡಿ, ನನ್ನ ಮಗಂಗೆ ಏನಂದರೆ ಹಾಡು ಕೊಟ್ಬಿಟ್ರೆ ಅವನಿಗೆ ಡ್ಯಾನ್ಸ್ ಅಂದರೆ ಈಗಿಂದನೇ ಏನೋ ಒಂಥರ ಡ್ಯಾನ್ಸ್ ಆಡೋಕ್ಕೆ ಅವ್ರ ಅಕ್ಕ ಆಡ್ತಾ ಇರ್ತಾಳಲ್ಲ, ಸೊ ಹಾಗಾಗಿ ಇವನು ಆಡ್ತಾ ಇರ್ತಾನೆ ಡ್ಯಾನ್ಸ್. ಹಾಡು ಬಂದ್ಬಿಟ್ರೆ ಸಾಕು. ಈ ಥರ ಸೆಕೆ ಅಂದ್ಬಿಟ್ಟು ಅಮ್ಮ ಶೆಲ್ಟೆಲ್ಲ ಬಿಚ್ಚಿಬಿಟ್ರು. ಇದು ಚಡ್ಡಿದು ಗುಂಡಿ ಏನಕ್ಕೆ ಇಷ್ಟು ಸೆಕೆಗೆ ಈ ಥರ, ಅವ್ರ ಅಮ್ಮ ಮನೆಗೆ ಇರೋಕ್ಕಾಗಲ್ಲ, ಸೆಕೆ ಸೀಟಲ್ವಾ, ಸೊ ಹಾಗಾಗಿ ತುಂಬ ಸೆಕೆ.
ಹಾಗಾಗಿ ಶೆಲ್ಟೆಲ್ಲ ಬಿಚ್ಬಿಟ್ಟು ನನ್ನ ತಮ್ಮನೂ ಸೊ ಹಾಗೆ ಇರ್ತಾನೆ ಈ ಥರ. ಸೊ ಅಮ್ಮ ಏನೇನು ಮಾಡಿದರು ಅಂದರೆ ಬೆಳ್ಳುಳ್ಳಿ ಕಬಾಬ್ ಹಾಗೆ ಚಿಕನ್ ಫ್ರೈ ಮಟನ್ ಸಾರು ಇಷ್ಟು ಮಾಡಿದರು. ಬೆಳ್ಳುಳ್ಳಿ ಕಬಾಬ್ ಆದರೂ ತಿನ್ನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮಾಡಿಕೊಡ್ತಾಯಿದ್ರು. ಚೆನ್ನಾಗಿ ಮಾಡಿದರು ಬೆಳ್ಳುಳ್ಳಿ ಕಬಾಬು, ಟೇಸ್ಟ್ ಎಲ್ಲ ಸಖತ್ತಾಗಿ ಬಂದಿತ್ತು, ಸೂಪರಾಗಿ ಬಂದಿತ್ತು. ನನಗೆ ಮಾಡಿಕೊಟ್ರು, ತಿಂದೆ. ನನ್ನ ಹಸ್ಬೆಂಡ್ ತಿನ್ನಲಿಲ್ಲ. ನನಗೂ ಬೇಡ ಅಂದೆ, ಇದಾದರೂ ತಿನ್ನು ಅಂತ ಅಮ್ಮ ಹಾಕ್ಕೊಟ್ರು. ಸೊ ಬೆಳ್ಳುಳ್ಳಿ ಕಬಾಬ್ ತಿಂದ್ಕೊಂಡು ನನ್ನ ಹಸ್ಬೆಂಡ್ ತಿನ್ನಲಿಲ್ಲ, ಅವರು ಅಮ್ಮ ತಿಂದಳು ಲಹರಿ, ಅವಳು ಮನೇಲೇ ಕಬಾಬ್ ಬೇಕು ಅಂತಿದ್ಲು. ಇಲ್ಲಿ ಕಬಾಬ್ ಮಾಡಿಕೊಟ್ಟಿದ್ದಕ್ಕೆ ಅವಳೊಂದು ತಿಂದು ನಾನು ಸ್ವಲ್ಪ ತಿಂದು ಹಾಗೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದೆಲ್ಲ ಯಾಕೆ ಹಿಂಗೆ ಕಲ್ಸ್ಕೊಂಡದೆ ನೋಡ್ರಿ, ಆಟ ಆಡಕ್ಕೆ ಬಿಡ್ತಾ ಇಲ್ಲ. ತಿನ್ನ ಅನಿಸ್ತಿರ್ತದೆ ಅಂತ ನಿಂಬೆಣ್ಣು ಅಮ್ಮನ್ ಜೋಡಿಸ್ಬೇಕು, ಅದಕ್ಕೆ ಇಲ್ಲಿ ಚಾಮಿ ಸಿಪ್ಪೆ ಇಲ್ಲ, ಸೊ ಅಮ್ಮ ಕಬಾಬ್ ಮಾಡ್ತಾಯಿದ್ರು. ಅಷ್ಟರಲ್ಲೊಂದು ಆಟ ಆಡ್ಬಿಡೋಣ, ನಾನು ಅಜ್ಜಿ ಮತ್ತು ನನ್ನ ಮಗಳೂ ಆಡಬೇಕು ಅಮ್ಮ ಅಂತಿದ್ಲು. ಸೊ ಅವಳನ್ನು ಕುಂಡಿಸ್ಕೊಂಡು ಹಾಗೆ ನನ್ನ ತಮ್ಮ ಇಷ್ಟು ಜನ ಆಡೋಣ ಅಂದರೆ ನನ್ನ ಮಗ ಬಿಡಲೇ ಇಲ್ಲ ಆಡೋಕ್ಕೆ. ಸೊ ಅಮ್ಮನೂ ಅಷ್ಟರಲ್ಲಿ ಕಬಾಬ್ ತಂದುಕೊಟ್ರು. ಕಬಾಬ್ ಎಲ್ಲ ತಿಂದ್ಕೊಂಡು ಲಾಸ್ಟಿಗೆ ಕೂತ್ಕೊಂಡ್ವಿ. ನನ್ನ ಹಸ್ಬೆಂಡ್ ನಾನು ನೋಡ್ಕೊಳ್ರಿ ಆಟ ಆಡ್ತೀವಿ ಅಂದ್ರೂ ಅವ್ರಿಗೂ ಯಾಕೋ ಸಾಕಾದಂಗೆ ಆಗಿತ್ತು. ಸೊ ಅವ್ರು ಹೋಗಿ ಮಲಗಿಬಿಟ್ರು. ಇವ್ನು ನೋಡ್ರಿ ಆದರೂ ಬಿಡ್ತಾಯಿಲ್ಲ ನಮ್ಮನ್ನು ಆಟ ಆಡೋಕ್ಕೆ. ಆಟ ಆಡ್ತಾಯಿದ್ವಿ ಅಮ್ಮ, ನಾನು ಹಾಗೆ ಅಜ್ಜಿ, ನನ್ನ ತಮ್ಮ ಇಷ್ಟು ಜನ ಆಡ್ತಾಯಿದ್ವಿ. ಕಾಸಿಕ್ಬಿಟ್ಟು ಆಡ್ತಾಯಿದ್ವಿ. ಒಂದೇ ಆಟ ಆಡಿದ್ದು ಕಾಸಿಕ್ಬಿಟ್ಟು. ಅಷ್ಟರಲ್ಲಿ ಪಪ್ಪ ಬಂದರು. ಪಪ್ಪನ ಫೋನ್ ಮಾಡಿ ಕರೆದಿದ್ದೆ. ನಾನು ನಮ್ಮ ಪಪ್ಪ ವರ್ಷನೂ ಆಡ್ತಾಯಿದ್ವಿ ಮದುವೆಗಿಂತ ಮುಂಚೆ. ಮದುವೆ ಆದಮೇಲೆ ನಾನು ಬಾಣ್ತನಕ್ಕೆ ಹೋದಾಗ ಎಲ್ಲ ಕಾಸು ಇಟ್ಬಿಟ್ಟು ನಾನು ಪಪ್ಪ ಆಡ್ತಾಯಿದ್ವಿ. ಎಷ್ಟೊತ್ತಕ ಆಡ್ತಿದ್ವಿ. ನಾನೇ ತುಂಬ ಗೆಲ್ತ್ಕೊತಾ ಇದ್ದೆ. ಪಪ್ಪನ ಹತ್ರ ಕಾಸಿರೋದೆಲ್ಲ ಗೆಲ್ತಿದ್ದೆ. ಸೊ ಅದಕ್ಕೆ ಪಪ್ಪ ಬಾ ನಾವಿಬ್ರು ಆಡೋಣ ಅಂದ್ಬಿಟ್ಟು ಫೋನ್ ಮಾಡಿ ಕರೆದಿದ್ದೆ. ಬಂದರು. ಹಾಗೆ ಮೊಮ್ಮಗನ ನೋಡೋಂಗಾಗುತ್ತೆ ಅಂದ್ಬಿಟ್ಟು ಬಂದರು. ಅವನ್ನ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ನಾವೊಂದು ಆಟ ಆಡಿದ್ವಿ. ಅಷ್ಟರಲ್ಲಿ ಪಪ್ಪ ಬಂದರು. ಪಪ್ಪನೂ ಮತ್ತು ನಾನು ಆಟ ಆಡಿದ್ವಿ. 3 ಆಟ ಆಡಿದ್ವಿ. 6 ಆಟ ಆಡಿದ್ವಿ. 300 ರೂಪಾಯಿ. ನಾನು ಹೋಯ್ತು ಅಂದ್ಕೊಂಡೆ, ಬಟ್ 3 ಆಟನೂ ತೀರಿಸ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಸರೋಯ್ತು. ಯಾರೋ ಪಪ್ಪನೂ ಕೊಡಲಿಲ್ಲ, ನಾನು ಕೊಡಲಿಲ್ಲ. ಈ ರೀತಿ ಆಡಿಕೊಂಡು ಟೈಮ್ ಆಗೇ ಹೋಗಿತ್ತು. ಸೊ ಹಾಗಾಗಿ ವಾಪಸ್ ಬಂದ್ವಿ. 7 ಗಂಟೆ ಆಗೋಗಿತ್ತು. ಚಿನ್ಮಗೆ ಸರಿ ಮಾಡಿ ತಿನ್ನಿಸ್ಬೇಕಲ್ವ, ಹಾಗಾಗಿ ಬಂದ್ವಿ. ಊಟ ಏನೂ ಮಾಡಲಿಲ್ಲ, ಇಲ್ಲಿ ಮನೇಲಿ ಮಾಡಿರೋದೇ ಇತ್ತು. ಸೊ ಹಾಗಾಗಿ ಬಂದುಬಿಟ್ಟೆ. ಇವರೇ ನಮ್ಮ ಪಪ್ಪ, ಯಾವ ವಿಡಿಯೋದಲ್ಲೂ ತೋರಿಸಿಲ್ಲ, ಇವರೇನೇ ನಮ್ಮ ಪಪ್ಪ. ಸೊ ನೋಡಿ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆವತ್ತಿನ ವ್ಲಾಗ್ ಇದಾಗಿರುತ್ತೆ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.